ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 10.5 ಎಕರೆ ಫುಲ್ಲಿ ಡೆವಲಪ್ಡ್ ತೋಟ. ಈ ನಾಲೆ ಇದೆ ನೋಡಿ, ಈ ನಾಲೆಯಿಂದನೇ ನೀರು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು 3 ಬೋರ್ವೆಲ್ಲು ಇದೆ. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ ನೋಡಿ. ಎಲ್ಲ ಹಳೆ ಮರಗಳು, ಟೀ ಕುಡ್ ಇದೆಯಲ್ಲ, ಟೀ ಕುಡ್ಡೂ ಅಷ್ಟೇ 30 ವರ್ಷ ಹಳೆ ಟೀ ಕುಡ್ಗಳು. ಇದು ವ್ಯಾಲ್ಯೂಬಲ್ ಟ್ರೀಸ್. ಈಗ ಬೇಕಾದ್ರೆ ಈಗ ಕಟಿಂಗ್ ಮಾಡ್ಬೋದು. ಇದರಲ್ಲಿ ಮನೆ ಗಿನೆ ಎಲ್ಲ ಇದೆ, ಲೇಬರ್ ಕ್ವಾರ್ಟರ್ಸ್ ಇದೆ, ಮನೆ ಇದೆ, ಒಂದು ಚಿಕ್ಕದು ಸ್ವಿಮ್ಮಿಂಗ್ ಪೂಲು ಇದೆ, ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಇಲ್ಲಿ ಸುತ್ತಮುತ್ತ ಲೇಔಟು ಶುರು ಮಾಡಿಬಿಟ್ಟಿದ್ದಾರೆ ಜನ. ಅದರಿಂದ ಲ್ಯಾಂಡ್ ವ್ಯಾಲ್ಯೂನು ಜಾಸ್ತಿ ಆಗಿಬಿಟ್ಟೈತೆ. ಆಜುಬಾಜು ಖಾಲಿ ಲ್ಯಾಂಡ್ಗೆ ಒಳ್ಳೆ ರೇಟ್ ಸಿಗ್ತಾಯಿದೆ. ಈ ಮನೆಯೂ ಇದೆ, ಲೇಬರ್ ಕ್ವಾರ್ಟರ್ಸ್ ಬೇರೆ ಇದೆ, RCC ಮನೆ. ಅದು ಎಲ್ಲ ಕಡೆನೂ ಡ್ರಿಪ್ ಮಾಡಿದ್ದಾರೆ. ನೀರು ಭಾಳ ಚೆನ್ನಾಗಿದೆ. ಆ ನಾಲೆ ಇದೆಯಲ್ಲ, ಈಗ ತೋರಿಸಿದ್ದು ವರ್ಷ ಪೂರ್ತಿ ಇರ್ತದೆ. 2 ಫಸಲಿಗೆ ನೀರು ಕೊಡೋದು ಆ ನಾಲೆಯಿಂದ, ಕಾವೇರಿ ನೀರದು. ಎಲ್ಲ ಅಸಾರ್ಟೆಡ್ ಟ್ರೀಸ್ ಇದೆ. ಸೀಬೆ, ಮಾವು, ಸಪೋಟ, ಪೆಪ್ಪರ್, ಅಡಿಕೆ. ಟೀಕಂತೂ ಎಲ್ಲದಕ್ಕಿಂತ ಜಾಸ್ತಿ ಇದೆ ಟೀಕ್. ಮತ್ತು ತೆಂಗಿದೆ. ಇದು ಮಾದೇಪುರ ರೋಡ್ ಹತ್ರ ಬರೋದು. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 22 ಕಿಲೋಮೀಟ್ರ್ ಆಗ್ಬೋದು. ಇದು ಶ್ರೀರಂಗಪಟ್ಟಣ ಕಡೆಯಿಂದನೂ ಹೋಗ್ಬೋದು, ಮೈಸೂರು ಕಡೆಯಿಂದನೂ ಹೋಗ್ಬೋದು. 95 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ ಪರ್ ಎಕರ್ಗೆ. ಕ್ಲಿಯರ್ ಟೈಟ್ಲ್ ಇದೆ, ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಮತ್ತು ಎಲ್ಲ ಥರದ್ದು ಅಸಾರ್ಟೆಡ್ ಟ್ರೀಸ್ ಇದೆ. ಈ ಥರ ಟ್ರೀಸ್ ಬೆಳೆಸ್ಬೇಕಂದ್ರೆ ಸುಮಾರು ವರ್ಷ ಹೋಗಬೇಕು. ಸುಮಾರು 30 ವರ್ಷದ ಹಳೆ ಫಾರ್ಮ್ ಹೌಸ್ ಇದು.